ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸುಮಲತಾ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಏನಾಯ್ತು ಅಂದ್ರೆ ಸಡನ್ ಆಗಿ ದರ್ಶನ್ ಅನ್ಫಾಲೋ ಮಾಡಿದ್ರ ಬಗ್ಗೆನೇ ಫಸ್ಟ್ ಕ್ವಶನ್ ತಗೋತೀನಿ ನಾನು. ಸಡನ್ ಆಗಿ ಅನ್ಫಾಲೋ ಮಾಡಿದ್ದು ನನಗೆ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಆಶ್ಚರ್ಯ. ಯಾರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅನ್ಫಾಲೋ ಮಾಡ್ತಿದ್ದಾರೆ ಟ್ರ್ಯಾಕ್ ಮಾಡುವಷ್ಟು ಫ್ರೀ ಟೈಮು ಅಥವಾ ಆ ಮೈಂಡ್ ಸೆಟ್ ನಮ್ಮಲ್ಲಿ ಯಾರಿಗೂ ಇರಲ್ಲ ಬಿಡಿ. ಅಂದ್ರೆ ಒಂದು ಪಬ್ಲಿಕ್ ಲೈಫ್ ಅಷ್ಟೊಂದು ಕಣ್ಣಿರುತ್ತೆ ಸುತ್ತಮುತ್ತ ಇರೋರಿಗೆ. ಅವ್ರು ಯಾರ್ಯಾರು ಫಾಲೋ ಮಾಡೋದು, ಯಾರನ್ನ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಇದಾರ ಅನ್ನೋದು ನನ್ ನಿಜಕ್ಕೂ ಆಶ್ಚರ್ಯ. ನನಗ್ ಗೊತ್ತೇ ಇಲ್ಲ ಅವ್ರು ಯಾರನ್ನ ಫಾಲೋ ಮಾಡ್ತಾರೆ, ಯಾರನ್ನ. ಅದು ನನ್ನ ವಿಚಾರ ಅಲ್ವಲ್ಲ, ಇಟ್ಸ್ ಹಿಸ್ ಡೆಸಿಷನ್ ಅಲ್ವಾ. ಅವ್ರು ಎಲ್ರನ್ನೂ ಅನ್ಫಾಲೋ ಮಾಡ್ದಂಗೆ ಈಗ ಇವತ್ತಿನ ಒಂದು ಮೀಡಿಯಾದಲ್ಲಿ ಸುದ್ದಿ ಆದ್ಮೇಲೆ ನಾನ್ ನೋಡ್ದೆ ಏನಪ್ಪಾ ಅಂತ. ನಿಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಅನ್ಫಾಲೋ ಮಾಡಿರೋದು? ಇಲ್ಲ, ನಾನು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಹೌದಿಲ್ಲ ಇನ್ನು ನನಗೆ ಅದ್ರ ಕಡೆ ನಾನು ಯಾವತ್ತೂ ಗಮನ ಕೊಡಲ್ಲ. ಯಾರನ್ನ ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ. ಸೋಷಿಯಲ್ ಮೀಡಿಯಾಗೆ ನೋಡಿ, ಈ ಜನರೇಷನ್ ಮೇ ಬಿ ಅವ್ರ ಫುಲ್ ಲೈಫ್ ಸೋಷಿಯಲ್ ಮೀಡಿಯಾದಲ್ಲಿ ಇದೆಯೇನೋ. ನಮ್ಗೆ ಅಷ್ಟು ಇಲ್ಲ. ಅಂದ್ರೆ ಎಲ್ಲಿ ಸೋಷಿಯಲ್ ಮೀಡಿಯಾನ ಎಲ್ಲಿಡ್ಬೇಕು ಅಲ್ಲಿವರೆಗೆ ಇಟ್ರೇನೆ ನಮಗೂನು ಒಂದು ನೆಮ್ಮದಿ. ಬಟ್ ಈಗ ನೀವು ಅವ್ರು ಜೈಲಲ್ಲಿದ್ದಾಗ ಹೋಗಿ ನೋಡಿಲ್ಲ, ಜೈಲಿಂದ ಹೊರಗಡೆ ಬಂದ ಮೇಲೂ ದರ್ಶನ್ ಭೇಟಿ ಆಗಿಲ್ಲ ಅನ್ನೋದು ಅವರು ಬೇಜಾರಾಗಿದ್ಯಾ? ನೋಡಿ, ಕೆಲವು ವಿಷಯಗಳು ನಾನು ಹೇಳ್ತೀನಲ್ಲ, ಇಫ್ ಐ ವಾಂಟ್ ಟು ಕಮ್ಯುನಿಕೇಟ್ ಅಥವಾ ನನ್ನ ಹತ್ರವಾದವ್ರಿಗೆ, ನನ್ನ ಕುಟುಂಬ ಅಂತ ಅನ್ಕೊಂಡವ್ರಿಗೆ, ನನ್ನ ಕುಟುಂಬದವ್ರಿಗೆ ನಾವೇನ್ ಮಾತಾಡ್ಕೋತೀವಿ, ಎಲ್ಲಿ ಮೀಟ್ ಮಾಡ್ತೀವಿ, ಯಾವ ಸಂದರ್ಭದಲ್ಲಿ ನಾವು ಜೊತೆಲಿ ಇರ್ತೀವಿ ಏನು ಅನ್ನೋದು ನಾನು ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಡಿಸ್ಕಸ್ ಮಾಡಲ್ಲ. ಅದು ಐ ಡೋಂಟ್ ಥಿಂಕ್ ಐ ನೀಡ್ ಟು ಎಕ್ಸ್ಪ್ಲೈನ್ ದಿಸ್ ಟು ಎನಿಬಡಿ. ಅಲ್ಲ, ಅದೆಲ್ಲ ನನ್ನ ಪರ್ಸನಲ್ ವಿಚಾರ. ನಾನು ನಿಜವಾಗ್ಲೂ ಈ ಒಂದು ವಿಷಯದನ್ನ ನಾನು ಡಿಸ್ಕಸ್ ಮಾಡೋದಿಲ್ಲ. ನೋಡೋರಿಗೆ ಹೇಗಾಗತ್ತೆ ಅಂದ್ರೆ, ಈಗ ನೀವು ಎಲೆಕ್ಷನ್ ನಿಂತಾಗ ದರ್ಶನ್ ನಿಮ್ ಸಪೋರ್ಟಿಂಗ್ ನಿಂತಿದ್ರು, ಎಂತ ಟಫ್ ಸಿಚುವೇಶನ್ ಆದ್ರೂ ನಿಂತಿದ್ರು. ನೀವು ಹೇಳಿದ್ರಿ ನಂಗೆ ದೊಡ್ಡ ಮಗ ಇದ್ದ ಹಾಗೆ ದರ್ಶನ್ ಅಂತ. ಸಂಬಂಧ ಏನಿದೆ, ನಾನು ಎಲೆಕ್ಷನ್ ಇಂದ ಸ್ಟಾರ್ಟ್ ಆಗಿದ್ದಲ್ಲ. ನಮ್ಗೆ 25 ವರ್ಷ ದರ್ಶನ್ ಫಸ್ಟ್ ಪಿಕ್ಚರ್ ಕ್ಲಾಪ್ಗೂ ನಾನು ಅಂಬರೀಷ್ ಅವರೇ ಹೋಗಿ ಮಾಡಿದ್ದು. ಮೆಜೆಸ್ಟಿಕ್ ಅನ್ನೋ ಸಿನಿಮಾ ನಮ್ಮ ಮನೆ ಪಕ್ಕನೇ ಒಂದು ದೇವಸ್ಥಾನದಲ್ಲಿ ನಡೆದಿತ್ತು. ಸೊ ಅವತ್ತಿಂದ ದರ್ಶನ್ ನಮ್ಮ ಮನೆ ಮಗನೇ ಅವತ್ತಿಂದು. ಸೊ ದರ್ಶನ್ ಅಂದ್ರೆ ಅಂಬರೀಷ್ ಅವ್ರಿಗೂ ಅಷ್ಟೇ ಅಭಿಮಾನ ಇತ್ತು, ಅಷ್ಟೇ ಒಂದು ಬ್ಲೆಸ್ಸಿಂಗ್ ಅಂಡ್ ಸಪೋರ್ಟ್ ಅಂಬರೀಷ್ ಅವ್ರಿಗೂ ಇತ್ತು ದರ್ಶನ್ಗೆ. ಅದೇ ಒಂದು ಪ್ರೀತಿಯಿಂದಾನೆ ದರ್ಶನ್ ನನ್ನ ಪರನು ನಿಂತಿದ್ದಾರೆ. ನಮ್ಮ ಫ್ಯಾಮಿಲಿ ಅಂತಾನೆ. ಯಾವ ಇನ್ಸಿಡೆಂಟ್ ಅಲ್ಲಿ ಯಾರಿಗೂ ಏನು ಬೇಜಾರು ಇಲ್ಲ. ಅದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಲ್ಲಿ ಊಹಾಪೋಹ ಎಲ್ಲದಕ್ಕೂ ಒಂದು ವಿಂಗ್ಸು ರೆಕ್ಕಾಪಕ್ಕೆ ಆಡ್ ಮಾಡೋದು ಇದ್ರ ಬಗ್ಗೆ ಮಾತಾಡದಷ್ಟು ಅದನ್ನ ಕಾಂಟ್ರವರ್ಸಿ ಮಾಡ್ಕೊಳ್ಳೋರಾಗ್ತದೆ ಹೊರತು ಅದಕ್ಕೆ ನಾನು ಮಾತಾಡಲ್ಲ ಇಂಥ ವಿಚಾರಗಳೆಲ್ಲ. ಹೌದು, ಈಗ ನೀವು ದರ್ಶನ್ ಭೇಟಿ ಮಾಡೋಕ್ ಜೈಲಿಗೆ ಹೋಗಿಲ್ಲ ಅನ್ನೋದು ಗೊತ್ತಿದೆ, ಬಟ್ ಅದಕ್ಕೆ ಅವ್ರು ಬೇಜಾರಾಗಿದಾರ ಗೊತ್ತಿಲ್ಲ, ನೀವು ಅದನ್ನ ಹೇಳ್ತಿಲ್ಲ. ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಅಥವಾ ನನ್ನ ಫ್ಯಾಮಿಲಿಗೆ ನಾನು ಏನಾದ್ರೂ ಕಮ್ಯುನಿಕೇಟ್ ಮಾಡೋದಾದ್ರೆ ನಾನು ಪರ್ಸನಲ್ ಆಗಿ ಮಾಡ್ತೀನಿ ಹೊರತು ಇನ್ಸ್ಟಾಗ್ರಾಮ್ ಥ್ರೂ ಅಥವಾ ಟ್ವಿಟರ್ ಥ್ರೂ ಮಾಡಲ್ಲ. ನೀವು ಹಾಕಿರೋ ಸರಣಿ ಪೋಸ್ಟ್ ಇದೆಯಲ್ಲ, ಅದು ಯಾರಿಗೆ ಅಂತ? ಸರಣಿ ಪೋಸ್ಟ್ ಯಾರಿಗೆ ನಾನು ಹಾಕ್ತೀನಿ ಅಂತ ವೈ ಶುಡ್ ಐ ಟೆಲ್? ನಮ್ ಜೀವನದಲ್ಲಿ ನಾವು ಸಾವಿರಾರು ಜನರನ್ನ ಮೀಟ್ ಮಾಡ್ತೀವಿ. ಅಲ್ಲಲ್ಲ, ಯಾರು ಅರ್ಥ ಮಾಡ್ಕೊಳ್ಳೋದು ಅವರ ಪ್ರಾಬ್ಲಮ್, ಅದು ಅರ್ಥ ಮಾಡ್ಕೊಳ್ಳೋರ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಬಿಕಾಸ್ ಐ ಡೋಂಟ್ ಇಂಟೆಂಡ್, ನಾನು ಯಾರನ್ನು ಯಾವತ್ತು ಇನ್ ಪರ್ಸನಲಿ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಥ್ರೂ ಸೋಷಿಯಲ್ ಮೀಡಿಯಾ ಟಾರ್ಗೆಟ್ ಮಾಡೋದು ಪರ್ಸನಲ್ ವಿಚಾರಗಳನ್ನ ನಾನು ಯಾವತ್ತು ಅಂತ ಕೆಟ್ಟ ಅಭ್ಯಾಸಗಳನ್ನ ನಾನು ಮಾಡ್ಕೊಂಡಿಲ್ಲ, ಅದ್ ಮುಂದಕ್ಕೂ ಮಾಡಲ್ಲ. ಹೀರೋ ಅಂತ ಬಿಂಬಿಸ್ಕೊಳ್ಳೋರಿಗೆ ಈ ಬಾರಿ ಆಸ್ಕರ್ ಅಂತ ಹಾಕಿದಿರಿ. ಅರ್ಥ ಮಾಡ್ಕೊಳ್ಳೋರು ಬೇರೆ ತರನೇ ಅರ್ಥ ಮಾಡ್ಕೋತಾರೆ ಈ ಸಂದರ್ಭದಲ್ಲಿ. ನೋಡಿ, 2+2 ಅನ್ನೋದು 4 ಬಿಟ್ಟು 40 ಮಾಡುವಂತ ಜನನೇ ಈಗ ಹೆಚ್ಚಾಗಿದ್ದಾರೆ. ಸೊ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕುತ್ಕೊಂಡ್ರೆ ನನಗೆ ಬೇರೆ ಏನು ಮಾಡೋಕ್ಕೆಲ್ಲ. ಈ ಲೈನ್ಸ್ ದರ್ಶನ್ ಕಡೆನೆ ಟರ್ನ್ ಆಗ್ತಿದೆ, ಬಟ್ ಸ್ಟಿಲ್ ನಾನು ಅದಕ್ಕೆ ಆನ್ಸರ್ ಮಾಡಲ್ಲ, ನೀವ್ ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತಿದ್ದೀರಿ. ನೋಡಿ, ನಮ್ ಲೈಫ್ ಅಲ್ಲಿ ಅಥವಾ ನಮ್ ಸೊಸೈಟಿಯಲ್ಲಿ, ನಮ್ಮ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ವಿ ಕಮ್ ಅಕ್ರಾಸ್ ಒಂದು ಸಾವಿರ ಲಕ್ಷಾಂತರ ಜನರನ್ನ ನಾವು ಮೀಟ್ ಮಾಡ್ತೀವಿ. ಅದರಲ್ಲಿ ಎಲ್ಲಾ ರೀತಿ ಜನ ಇರ್ತಾರೆ. ನಾನು ಹಾಕೊಟ್ಟು ಜನರಲ್ ಪೋಸ್ಟ್ ಒಂದಷ್ಟು ಜನ ಇಂಥವ್ರು ಇರ್ತಾರೆ ಅನ್ನೋ ರೀತಿಯಲ್ಲಿ ನಾನು ಹಾಕಿದ್ದೆ ಹೊರತು
ಅದನ್ನ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದನ್ನ ಹೌ ಯು ಆರ್ ಕನೆಕ್ಟಿಂಗ್. ಎಲ್ರು ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಿದ್ದಾರೆ ನನ್ಗೆ ನಿಜವಾಗ್ಲೂ ಆಶ್ಚರ್ಯ. ಇವತ್ತು ಬೆಳಗ್ಗೆ ಎದ್ದು ನಾನು ನೋಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಹೋಗಿ ನೋಡಿದೆ ಏನಪ್ಪ ಇದೆ ಅಕೌಂಟ್ ಅಂದ್ರೆ ಅವರು 0 ಫಾಲೋವರ್. ಹಂಗಿದ್ರೆ ನಾನು ಮೊದ್ಲಿಂದ ಐ ಹ್ಯಾವ್ ಮೇಂಟೈನ್ಡ್ ನನಗೆ ಹತ್ರವಾದವರು ಯಾರಿದ್ದಾರೆ. ಹೌದು, ಸುಮಲತಾ ಅವ್ರ ಬಗ್ಗೆ ಅಷ್ಟಂತೂ ಜನಕ್ಕೂ ಗೊತ್ತಿದೆ. ಏನೇ ಮಾಡಿದ್ರು ಒಂದ್ ಹೆಜ್ಜೆ ಇಟ್ರು ಬಹಳ ಯೋಚನೆ ಮಾಡಿ ಇಡ್ತಾರೆ ಅಂತ. ಹೌದು, ಈಗ ದರ್ಶನ್ ಭೇಟಿ ಮಾಡಿದ್ರೋ ಇಲ್ವೋ, ಜೈಲ್ಗೆ ಹೋಗಿ ಅದಂತೂ ಗೊತ್ತಿದೆ ಜನಕ್ಕೆ. ಬಟ್ ಅದಾದ್ಮೇಲೆ ನೀವು ಬಂದು ಪರ್ಸನಲಿ ಭೇಟಿ ಮಾಡಿದ್ರ ಅಥವಾ ಅವ್ರ ಜೊತೆ ಮಾತಾಡಿದ್ರ ಅದ್ರ ಬಗ್ಗೆ ಯಾರಿಗೂ ಇನ್ಫಾರ್ಮೇಶನ್ ಇಲ್ಲ. ಸೊ ಹಾಗಾಗಿ ನಾವು ಆ ಒಂದು ಕುತೂಹಲಕ್ಕೆ ಪ್ರಶ್ನೆ ಕೇಳಿದ್ದು. ಜೊತೆಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಈಗ. ಅಲ್ಲ ಈಗ ನೋಡಿ, ಇವತ್ತಿಂದ ಅವ್ರದ್ದು ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅವ್ರು ಒಂದಷ್ಟು ಸವಾಲುಗಳು, ಒಂದಷ್ಟು ಚಾಲೆಂಜಸ್ ನ ಈಸ್ ಆಲ್ಸೋ ಫೇಸ್. ಅದು ಇವತ್ತಿಂದ ಒಂದು ಪಾಸಿಟಿವ್ ಹೆಜ್ಜೆಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ. ಲೆಟ್ ಹಿಮ್ ಬಿ. ಅವರು ಇಫ್ ಹಿ ವಾಂಟ್ಸ್ ಟು ಅನ್ಫಾಲೋ ಪೀಪಲ್ ಆರ್ ಮಾತಾಡಿದ್ರಾ ನೀವು ಜೈಲಿಂದ ದರ್ಶನ್ ಆಚೆ ಬಂದ್ಮೇಲೆ ಮಾತಾಡಿದ್ರಾ? ನಾನು ಹೇಳದ್ನೆಲ್ಲ ಕೆಲವು ಪಬ್ಲಿಕ್ ಅಲ್ಲಿ ನಾನು ಡಿಸ್ಕಸ್ ಮಾಡಲ್ಲ. ಪರ್ಸನಲ್ ವಿಷಯಗಳನ್ನ ಪರ್ಸನಲ್ ಪ್ರೈವಸಿ ಬಿಟ್ಬಿಡಿ. ಪ್ರತಿಯೊಂದು ಹ್ಯಾಬಿಟ್ ಆಫ್ ಎಲ್ಲ ಕೆಲವ್ರಿಗೆ ಅದು ಇಷ್ಟ ಏನೋ, ಪ್ರತಿಯೊಂದು ವಿಷಯನ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ಬಟ್ ಪಬ್ಲಿಕ್ ಲೈಫ್ ಅಲ್ಲಿ ಇರೋರ್ದು ವಿಷಯಗಳು ಹಂಗೆ ಪಬ್ಲಿಕ್ ಲೈಫ್ ಅಲ್ಲಿ ಎಲ್ಲ ಪಬ್ಲಿಕ್ ಅಲ್ಲಿ ಮಾತಾಡ್ಬೇಕು ಅಂತ ಏನಿಲ್ಲ. ನಿಜವಾಗ್ಲೂ ದಟ್ ಇಸ್ ನಾಟ್ ಮೈ ಸ್ಟ್ಯಾಂಡ್ ಇನ್ ಲೈಫ್. ಬಟ್ ಈ ಇನ್ಸ್ಟಾಗ್ರಾಮ್ ಪೋಸ್ಟ್ ಬಗ್ಗೆನೂ ನೀವೇನು ಹೇಳ್ತಾ ಇಲ್ಲ. ಯಾರ ಕಡೆ ಈ ಇನ್ಸ್ಟಾಗ್ರಾಮ್ ಪೋಸ್ಟ್? ಯಾರ ಕಡೆ? ನಾನು ಯಾವ್ದೋ ಒಂದು ಹೆಸರು ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ಬೇಕಾದ್ರು. ನಾನು ಯಾರನ್ನು ಉದ್ದೇಶಿಸಿ ಹಾಕಿದ್ದಲ್ಲ ಅದು. ಅಲ್ಲ, ಈಗ ನಮ್ದು ಹೆಂಗೆ ನಿರೀಕ್ಷೆ ಅಂತ ಅಂದ್ರೆ ದರ್ಶನ್ ಮತ್ತು ಸುಮಲತಾ ಮೊದ್ಲೇ ಹೆಂಗಿದ್ರು, ಅಮ್ಮ ಮಗನ್ ತರ ಇದ್ರು, ಅದೇ ಸಂಬಂಧ ಮುಂದುವರಿಬೇಕು ಅಂತಾನೆ ನಿರೀಕ್ಷೆ ಎಲ್ರಿಗೂ ಇದ್ದಿದ್ದು. ನೋಡಿ, ಅಮ್ಮ ಮಗ ಅಂದ್ರೆ ಅಮ್ಮ ಮಗನೇ, ಅದರಲ್ಲಿ ಯಾವುದೇ ಚೇಂಜ್ ಇರಲ್ಲ. ನನ್ನ ಸಂಬಂಧಪಟ್ಟವರ್ಗುನು ದರ್ಶನ್ ನನ್ನ ಮಗನೇ, ಇವತ್ತು ನಿನ್ನೆ ನಾಳೆ. ಓಕೆನಾ? ಸೊ ಅದರಲ್ಲಿ ಯಾವ ಚೇಂಜ್ ನನ್ನಿಂದ ಎಲ್ಲೂ ಇಲ್ಲ. ಓಕೆ, ವಾಟ್ ಎವರ್ ಏನೇ ಸಿಚುವೇಶನ್ ಬರ್ಲಿ ದರ್ಶನ್ ಜೊತೆ ನಿಲ್ತೀರಿ ಅಂತೀರಿ? ದರ್ಶನ್ ಇಸ್ ಮೈ ಸನ್ ಅಷ್ಟೇ. ಮಕ್ಕಳ ಜೊತೆಯಲ್ಲಿ ನಾವು ಎಲ್ಲ ಮಾತಾಡೋದು, ನಾವೇನ್ ಅನ್ಕೊಂಡಿರೋದು ಅದನ್ನ ನಾನು ಲೌಡ್ ಸ್ಪೀಕರ್ ಹಾಕಿ ಹೇಳ್ಬೇಕು ಅಂತ ನನ್ಗೇನಿಲ್ಲ ಪರ್ಸನಲ್ ವಿಚಾರಗಳನ್ನ. ಬಟ್ ದರ್ಶನ್ ಕಡೆಯಿಂದ ಏನಾದ್ರೂ ಚೇಂಜಸ್ ಆಗಿದೆಯಾ? ದರ್ಶನ್ ಅವ್ರ ಕಡೆಯಿಂದ ಏನಾದ್ರೂ ಬದಲಾವಣೆ ಆಗಿದೆಯಾ? ನೋಡಿ, ನೀವ್ ಏನೇ ಈ ತರದ ಪ್ರಶ್ನೆಗಳು ಕೇಳಿದ್ರು ನನ್ನ ಒಂದೇ ಉತ್ತರ, ಪರ್ಸನಲ್ ವಿಷಯಗಳನ್ನ ಪರ್ಸನಲ್. ಈಗ ಅವರು ಅನ್ಫಾಲೋ ಮಾಡಿದ್ದಾರೆ, ನೀವು ಈ ಕಡೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗ್ ಹೋಗುತ್ತೆ ಅಂದ್ರೆ ಒಂದು ವಿಷಯನ ನೀವು ಕನ್ವೀನಿಯಂಟ್ ಆಗಿ ಯಾಕೆ ಮೆನ್ಷನ್ ಮಾಡ್ತಿಲ್ಲ? ಅವ್ರು ಯಾರನ್ನ ಅನ್ಫಾಲೋ ಮಾಡಿದ್ದಾರೆ? ಯಾರನ್ನೆಲ್ಲ ಫಾಲೋ ಮಾಡಿದ್ದಾರೆ? ಅವ್ರು ಯಾರನ್ನೂ ಫಾಲೋ ಮಾಡ್ತಿಲ್ಲ. ನಿಮ್ಮನ್ನ ಹೊಸದಾಗಿ ಸೋಷಿಯಲ್ ಮೀಡಿಯಾ ಅಲ್ಲಿ ಏನೋ ಈ ರೀತಿ ಅವ್ರು ಯಾರನ್ನು ಫಾಲೋ ಮಾಡಬಾರ್ದು ಅಂತ ಒಂದು ಸ್ಟೆಪ್ ತಗೊಂಡ್ರೇನೋ ನನ್ಗೆ ಗೊತ್ತಿಲ್ಲ. ಹಿ ಡಸಂಟ್ ನೀಡ್ ಟು ಎಕ್ಸ್ಪ್ಲೇನ್ ದಟ್ ಟು ಎವ್ರಿಬಡಿ. ಅವ್ರ ಯಾರನ್ನು 0 ಫಾಲೋವರ್ ಮಾಡ್ಕೊಂಡಿದ್ದಾರೆ, ವೆದರ್ ಇಟ್ ಇಸ್ ಟ್ವಿಟರ್ ಆರ್. ಐ ಗೆಸ್ ನೀವು ಅನ್ಫಾಲೋ ಮಾಡಿದೀರಾ ಮೇಡಮ್? ಐ ಗೆಸ್ ನೀವು ಅನ್ಫಾಲೋ ಮಾಡಿದೀರಾ? ನಾನೇನು ಅನ್ಫಾಲೋ ಮಾಡಿಲ್ಲ. ಇಲ್ಲ. ಓಕೆ, ಈ ವಿಷಯ ರಾಂಗ್, ಈ ಇನ್ಫಾರ್ಮೇಶನ್ ರಾಂಗ್. ನಿಮ್ಮ ನೋಡಿ, ಇದೇ ತರ ರಾಂಗ್ ಇನ್ಫಾರ್ಮೇಶನ್ ಹೆಚ್ಚು ಓಡಾಡೋದು ಎಲ್ಲೂನು. ದರ್ಶನ್ ಅನ್ಫಾಲೋ ಮಾಡಿರೋದು ನಿಜ. ಹಾಗಾದ್ರೆ ಇದು ಗೊತ್ತಾಗಿದ್ದೆ ನಿಮಗೆ ಮೀಡಿಯಾ ಥ್ರೂನಾ? ಗೊತ್ತಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯೋ, ಒಂದಿನ ಹೆಲೋ ಹೇಳಿಲ್ಲ, ಅಥವಾ ಇನ್ನೊಂದ್ ದಿನ ಯಾರ್ದೋ ಬರ್ತ್ಡೇ ಹಾಕೋದು ಬಿಟ್ಬಿಟ್ಟಿದ್ದಾರೆ, ಮರ್ತು ಬಿಟ್ಟು ಬೈ ಆಕ್ಸಿಡೆಂಟು ಏನೋ, ಯಾರು ಟ್ರಾವೆಲ್ ಮಾಡ್ತಿರ್ಬೋದು, ಅದಕ್ಕೆ ಏನೋ ಒಂದ್ ದೊಡ್ಡ ಕಾಂಟ್ರವರ್ಸಿ ಅಥವಾ ಅದನ್ನೇ ಇಟ್ಕೊಂಡು ಇದೇ ಲೈಫ್. ಸೋಷಿಯಲ್ ಮೀಡಿಯಾ ಅಲ್ಲಿ ನಾವು ಜೀವನ ಮಾಡ್ತೀವಿ. ಪ್ರತಿ ವರ್ಷ ಬರ್ಡೇ ವಿಶ್ ಮಾಡ್ತಿರ್ತಾರೆ, ಒಂದ್ ವರ್ಷ ಮಾಡಿಲ್ಲ ಅಂದ್ರೆ ಏನಾಯ್ತು ಅಂತ ಕ್ವಶನ್ ಮಾರ್ಕ್ ಅದು ಬಂದೇ ಬರುತ್ತೆ. ಅಲ್ಲಲ್ಲ, ಬಟ್ ದೇರ್ ಆರ್ ಥಿಂಗ್ಸ್ ದಟ್ ಹ್ಯಾಪನ್ ಬೈ ಚಾನ್ಸ್ ಆಲ್ಸೋ ಅಲ್ವಾ? ಸೊ ಪ್ರತಿ ಒಂದು ನಾವೇನ್ ಥ್ರೂ ಸೋಷಿಯಲ್ ಮೀಡಿಯಾ ನಾವು ಜೀವನ ಮಾಡ್ತಿಲ್ಲ. ವಿ ಹ್ಯಾವ್ ಅವರ್ ಲೈಫ್. ಅದಕ್ಕೆ ಒಂದು ಟೈಮ್ ಇದೆ. ಸೋಷಿಯಲ್ ಮೀಡಿಯಾ ಮಾಡ್ತಾರೆ. ತೀರಾ ಈಗ ವಿರಾಟ್ ಕೊಹ್ಲಿ 270 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಬಟ್ ಅದ್ರಲ್ಲಿ ಯಾರೋ ಒಬ್ಬರನ್ನ ಅನ್ಫಾಲೋ ಮಾಡಿದ್ರು ಅದು ಸುದ್ದಿ ಆಗುತ್ತೆ. ಅಲ್ಲಲ್ಲ, ಬಟ್ 0 ಫಾಲೋವರ್ಶಿಪ್ ಕೆಲವರು, ನಾಟ್ ದರ್ಶನ್ ಅಂತಲ್ಲ, ತುಂಬಾ ಜನ ಸೆಲೆಬ್ರಿಟೀಸ್ ಆತರ ಮಾಡ್ಕೊಂಡಿದ್ದಾರೆ. ಹೌದು, ಬಟ್ 0 ಫಾಲೋವರ್ಶಿಪ್. ಸುಮಲತಾ ಅವರು ದರ್ಶನ್ ಅವರ ಲೈಫ್ ಅಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿದ್ದವರು. ಅವರೇ ಅನ್ಫಾಲೋ ಆದಾಗ ಸಹಜ ಪ್ರಶ್ನೆ ಬಂದೇ ಬರುತ್ತೆ.
ನೋಡಿ ತುಂಬಾ ತಪ್ಪು ಈ ಸ್ಟೇಟ್ಮೆಂಟ್ ನೀವು ಮಾಡ್ತಾ ಇರೋದು. ಜೀವನದಲ್ಲಿ ಸ್ಥಾನ ಬೇರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಥಾನ ಬೇರೆ. ಪ್ಲೀಸ್ ಡು ನಾಟ್ ಕನ್ಫ್ಯೂಸ್ ದಟ್. ರಿಯಲ್ ಲೈಫ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ, ಅದು ಸೋಷಿಯಲ್ ಮೀಡಿಯಾ ಬಿಟ್ಬಿಡಿ ಅಂತ ಹೇಳ್ತಿದ್ದೀನಿ. ಇರೋ ಅಭಿಮಾನಿಗಳಿಗೂ ನಾನು ಇಷ್ಟ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಅಂತ ಒಂದು ಜಾಗ, ಒಂದು ಟೈಮು, ಸ್ಪೇಸ್ ಅದಕ್ಕಿದೆ. ಅದನ್ನ ಅಲ್ಲೇ ಇಡೋದು. ಡೋಂಟ್ ಮೇಕ್ ಇಟ್ ಬಿಗರ್. ನಮ್ ಲೈಫ್ ನಮ್ಗಿದೆ. ಲಾಸ್ಟ್ ಟೈಮ್ ಯಾವಾಗ ಮೇಡಮ್ ದರ್ಶನ್ ಅವ್ರ ಹತ್ರ ಮಾತಾಡಿದ್ದು? ಹಲೋ, ಲಾಸ್ಟ್ ಟೈಮ್ ಯಾವಾಗ ದರ್ಶನ್ ಅವ್ರ ಹತ್ರ ಮಾತಾಡಿದ್ದು? ನನಗೆ ಡೇಟ್ಸ್, ಟೈಮ್ಸ್ ಅವೆಲ್ಲ ಆ ತರ ಜ್ಞಾಪಕ ಇಟ್ಕೊಂಡಿಲ್ಲ. ಇರಲ್ಲ, ಅಲ್ಲ, ಸುಮಾರು 6 ತಿಂಗಳ ಮೇಲಾಯ್ತು ಈ ಎಲ್ಲ ಇನ್ಸಿಡೆಂಟ್. ಜೂನ್ ನಿಂದ, ಅಂದ್ರೆ ಜೂನ್ ನಂತರ ಮಾತಾಡಿದ್ರೆ ಅದಕ್ಕೂ ಮುಂಚೆ ಮಾತಾಡಿದ್ದ? ಹಲೋ, ಟಾಪಿಕ್ ನಾವು ಮಾತಾಡಿ ಮುಗಿಸಿದ್ವಿ ಇವ್ರೆ. ನೀವ್ ಹೇಳಿದ ಟಾಪಿಕ್ ಅಲ್ವಾ? ಸೊ ಈಗ ಫೈನಲಿ ಹೇಳ್ಬೇಕಂದ್ರೆ ಆ ತರದ್ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ರಿ. ಅನ್ಫಾಲೋ ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ. ನೋಡಿ, ನನ್ನ ಜೀವನದಲ್ಲಿ ಸದ್ಯಕ್ಕೆ ಯಾವುದೇ ಒಂದು ನೆಗೆಟಿವಿಟಿಗೆ ನಾನು ಜಾಗ ಕೊಡಲ್ಲ, ಮಾಡೋದು ಇಲ್ಲ. ಅಂತಂದ್ರೆ ನಾನ್ ಯಾಕೆ ನೆಗೆಟಿವಿಟಿನ ಉಳ್ಕೊಂಡು ಹೋಗೋದು? ನನಗೆ ನನ್ನ ಈಗ ಒಬ್ಬ ರಾಜಕಾರಣದಿಂದ್ರೂ ನಾನು ಒಂದು ಸ್ಲೋ ಡೌನ್ ಆಗಿರೋದೇ ನನ್ನ ಮೊಮ್ಮಗನ ಜೊತೆಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು. ಸೊ ನನಗೆ ಬೇರೆ ಇದು ಯಾವ್ದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ನಾನು ಅಂತದ್ದು ತಲೆ ಹಾಕೋಕ್ಕೂ ಹೋಗಲ್ಲ. ಈಗ ಅನ್ನೆಸೆಸರಿ ಕಾಂಟ್ರವರ್ಸಿ, ಎವ್ರಿಥಿಂಗ್ ಇಸ್ ಫೈನ್. ನಾವೆಲ್ಲರೂ ಚೆನ್ನಾಗಿದ್ವಿ, ಬೇರೆಯವ್ರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು.